ತಾನು ವಿಚಾರದಲ್ಲಿ ಎಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಲೂಟಿ ಹೊಡೆದಾಗ್ಲೂ ಕೂಡ ನನ್ನ ಮುಂದೆ ಪ್ರಶ್ನೆ ಮಾಡಲಿಲ್ಲ. ಕೊಂಡು ಏನೆಲ್ಲ ಮಾಡಿದ್ರು ಅಂತ ಕರೆಕ್ಟಾ? ಮತ್ತೆ ನಮ್ಗೆ ಗೊತ್ತಿದ್ರೆ ಮನಸ್ಸಲ್ಲಿ ಇಟ್ಕೊತೀವಿ. ನಾವೇನ ಯಾರನ್ನ ಮಾತಾಡಕ್ಕೆ ಸರ್ ನಮ್ಮ ದೇವಾಲಯದ ಮೈಕ್ನ ಹೆಂಗ್ ಸರ್ ಉಪಯೋಗಿಸ್ಕೊಂಡ್ರಿ ನೀವು? ತಪ್ಪಲ್ವಾ? ಇವ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಉಪಯೋಗಿಸ್ಕೊಂಡ್ಬಿಟ್ಟೆ ಅಂತ ಅಂದ್ರಿ. ಒಟ್ಟು ನೀವು ಇವಾಗ ಯಾರು ಸರ್ ಪರ್ಮಿಷನ್ ಕೊಡಬೇಕು? ಕಾರ್ಯನಿರ್ವಾಹಕ ಅಧಿಕಾರಿಗೆ ಏನು ಯಾವ ಮಾನದಂಡದಲ್ಲಿ ತಗೊಳ್ಳಿ ಅಂತ ಅಂತಾರೆ ಸರ್? ಅವತ್ತು ಇವ್ರು ಕೇಳಿದ್ರು ಪ್ರೆಸ್ ಅವರು, ಮೈಕ್ ಇದ್ರೆ ಕೊಡಪ್ಪ, ಇಲ್ಲೇ ಇದೆಯಲ್ಲ ಕೊಡಪ್ಪ ಅಂತ ಹೇಳಿದ್ರೆ ಅವರು ಇದು ಮಾಡ್ಕೊಡ್ತಾರೆ. ಹೆಂಗೆ ನೀವು ತಗೊಂಡ್ಬಿಡ್ತೀರಾ ಸರ್? ನೀವು ಯೋಚನೆ ಮಾಡಿ, ನೀವು ಹೊರಗಡೆ ಅಂತಾನೆ ಎಲ್ಲ ನೀವು ವ್ಯವಸ್ಥೆ ಮಾಡ್ಕೊಂಡ್ಬರ್ಬೇಕು. ಚೇರ್ ತರಿಸಿದ್ರೆ ಸರ್, ಮೈಕು ಸರ್, ಒಂದು ಉಲ್ಕಡ್ಡೆ ಆಗಲಿ ಸರ್ ದೇವಸ್ಥಾನದ್ದು, ಕರೆಕ್ಟಾ ಸರ್? ಸರ್ ದಯವಿಟ್ಟು ನಾನು ಒಂದು ಹೇಳ್ತೀನಿ ಸರ್, ಈ ವಾಲಂಟಿಯರ್ಸ್ ಅಂತ ಯಾರಿದ್ದಾರೆ ದೇವಸ್ಥಾನದಲ್ಲಿ ಎಲ್ಲರ ಮೇಲೆ ಕಣ್ಗಾವಲಿಡಬೇಕು. ಏನಕ್ಕೆ ಅಂತಂದರೆ ಅಮ್ಮನ ಫೋಟೋ ಇಟ್ಕೊಳ್ಳೋದು, ಅಮ್ಮನ ದೇವಸ್ಥಾನದಲ್ಲಿ ಇದ್ದೀವಿ ಅಂತ ಅನ್ನೋದು ಬೇರೆ ಬೇರೆ ಹೊರಗಡೆ ಕಾಂಪೌಂಡಿಂದ ಹೊರಗಡೆ ದುಡ್ಡು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇದು ಒಳ್ಳೆ ಲಕ್ಷಣ ಅಲ್ಲ. ಅಲ್ಲಿ ಬರೋದು ಬಡ್ಸೋದಕ್ಕೆ ಅಂತ ಕೂತ್ಕೊಂಡ್ಬಿಡೋದು. ಅಲ್ಲಿ ಭಕ್ತಾದಿಗಳು ಅವ್ರಿಗೆ ಬೇಕಾದವ್ರು ಏನಂತ ಯೋಚನೆ ಮಾಡ್ತಾರೆ, ಅಪ್ಪ ಇವರೇ ಅಪ್ಪ ದೇವಸ್ಥಾನದ ಇನ್ಚಾರ್ಜು. ಏನಂದ್ರೆ ನಮಗೆ ಕಣ್ಮುಂದೆ ಭ್ರಷ್ಟಾಚಾರ ನಡೀತು ಅಂತಂದ್ರೆ ಸಹಿಸೋದಿಲ್ಲ. ಯಾರಿಂದನೂ ನನಗೂ ಏನೇನು ತೊಂದರೆ ಆಗಿಲ್ಲ ಸರ್. ತೊಂದರೆ ಆದ್ರೆ ಅವರವರೇ ಅನುಭವಿಸ್ತಾರೆ, ಅದು ನಿಧಾನಕ್ಕೆ ಅನುಭವಿಸ್ತಾರೆ. ಇವಾಗ ಒಂದು ಯೋಚನೆ ಮಾಡಬೇಕು ಅಂತಂದರೆ, ಅವನು ಶ್ರೀನಿವಾಸ ಮೂರ್ತಿ ಆಗಲಿ ಪದ್ಮ ಆಗಲಿ ಕೆರೆದು ಗಾಯ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತಾ? ಅವರಿಬ್ಬರಿಂದ 20 ಜನ ಅದು ಸುತ್ತಕೊಂಡ್ರು ಸರ್. ಏನೋ ಒಂದು ಪೂಜೆ ಆಸೆ ಸರ್, ಅಮ್ಮನ ಸನ್ನಿಧಿ ಇರ್ತೀವಿ, ಪೂಜೆ ಮಾಡಂತ ನಮ್ಗೆ ಎಲ್ಲಿ ಬೇಕಾದ್ರೂ ಮಾಡ್ಬೋದಾಗಿತ್ತು ಸರ್ ಪೂಜೆ. ನಾವು ಒಂದು ಇಲ್ಲಿ ತಾಯಿ ಸನ್ನಿಧಿಯಲ್ಲಿ ಇರ್ತೀವಲ್ಲ, ಒಳ್ಳೇದಾಗ್ಲಿ ಅಂತ ಒಂದು ಸಿನಿಮಾ ಕೈ ಹಾಕಿದ್ದೀವಿ. ನೀವು ಆಶೀರ್ವಾದ ಮಾಡ್ಬೇಕು ಸರ್. ಸಿನಿಮಾ ಮಾಡಿ ಭಗವಂತ ಒಳ್ಳಿ. ಈ ದೇಶದಲ್ಲಿ ಪ್ರತಿಯೊಬ್ಬ ಹಿಂದೂನು ಆರ್ಥಿಕವಾಗಿ ಬಲವಾಗಿರ್ಬೇಕು, ಆದ್ರೆ ಬೇರೆಯವ್ರ ಜೇಬು ಕೈ ಹಾಕ್ಬಾರ್ದು ಅಷ್ಟೇ. ಕರೆಕ್ಟ್ ಅಲ್ವಾ? ಅಷ್ಟೇ. ಮಾಡಿ ಚೆನ್ನಾಗಿರ್ಲಿ, ಭಗವಂತ ಒಳ್ಳೇದು ಮಾಡಲಿ. ಆದರೆ ನನಗೆ ಈ ಕಾಂಪೌಂಡಿಂದ ಹೊರಗಡೆ ಏನು ಮಾಡ್ಕೊಂಡ್ರು ನನಗೆ ಕೇಳಲ್ಲ ಸರ್. ದೇವಸ್ಥಾನದ ಒಳಗೆ ಒಂದು ಚೂರು ಬೆಳ್ ಮಾಡಿ ತೋರಿಸೋದನ್ನು ಕಾಂಪೌಂಡ್ಗೂ ವೆಂಕಟೇಶ್ ಮೂರ್ತಿ ಕಿವಿ ಇರುತ್ತೆ ಅಂತ ಚೆನ್ನಾಗಿ ಗೊತ್ತು. ನಾನು ಮನೆಯಲ್ಲಿ ಇದ್ರೂ ಕೂಡ ಸರ್ ಏನು ತಿಳ್ಕೊಂಬೇಡಿ ಸರ್. ಆಯ್ತು, ಏನು ಬೇಕೋ ನನ್ನ ಕಡೆಯಿಂದ ಇಲ್ಲ ಆಗಲಿ ಆಯ್ತು. ಈಗ ಗೊತ್ತಿಲ್ವಾ ಫೈನ್ ಕಟ್ಟಿದೆ, ಕಟ್ಬೇಡಿ ಸರ್. ಅದಕ್ಕೆ ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗರದರೇನು ವಿಷ ಹೋಗುವುದೇನಯ್ಯ ಅಂತಾರೆ. ಈ ರೀತಿ ದೇವಾಲಯದಲ್ಲಿ ಸುಳ್ಳು ಹೇಳುವಂಥದ್ದು, ದೇವಾಲಯಕ್ಕೆ ಕಟ್ಟಬೇಕಾಗಿರುವಂಥ ಹಣವನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡುವಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ? ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ ದೇವಾಲಯಕ್ಕೆ ಸುಪ್ರೀಂ ಆಗಾಗ ಹೇಳ್ತಿರ್ತೀನಿ, ಈ ರೀತಿ ಇಲಾಖೆಗೆ ಮತ್ತೆ ಮೇಲಧಿಕಾರಿಗಳ ಧೋಕ ಮಾಡುವಂತ ಕೆಲಸ ಜೀವನ ಪರ್ಯಂತ ಮಾಡಬೇಕು ಅಂತಿದ್ದೀರಿ. ನೀನು ನಿವೃತ್ತಿ ದಿನಗಳ ಹತ್ರ ಬರ್ತಾ ಇದೆ, ಇವಾಗ ಅದು ಪಾಪದ ಕೆಲಸನ ಕಡಿಮೆ ಮಾಡ್ರಪ್ಪ. ಇವತ್ತು ದೇವಾಲಯದ ಕಾರಿನಲ್ಲಿ ಒಳ ಅಂಗಿಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಕಾರು ದುರುಪಯೋಗ ಪಡಿಸ್ಕೊಂಡ್ರೆ ಕೇಳೋ ಹಾಗಿಲ್ಲ. ಸೀರೆಗಳನ್ನ ಇಒ ಕಳ್ಳತನ ಮಾಡಿದ್ರೆ ಕೇಳೋ ಹಾಗಿಲ್ಲ. ದೇವಾಲಯದಲ್ಲಿ ದಾಸೋಹ ಭವನದಲ್ಲಿ ನಾಗರಿಕ ಸಮಾಜ ಒಪ್ಪದೇ ಇರುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಿದ್ದೀರಿ, ಕೇಳೋ ಹಾಗಿಲ್ಲ. ದೇವಾಲಯದ ಕಾಂಟ್ರಾಕ್ಟರ್ ಜೊತೆ ಸಾರಾಯಿ ಕುಡಿಯೋದಕ್ಕೆ ಅವರಿಂದ ಹಣವನ್ನು ತಗೊಳ್ಳೋದಕ್ಕೋಸ್ಕರ ಎಲ್ಲೆಲ್ಲಿ ಸೇರಿ ದೇವಾಲಯದ ವ್ಯವಸ್ಥೆಯನ್ನ ಅಪಚಾರ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀರಿ, ಅದನ್ನ ಕೇಳೋ ಹಾಗಿಲ್ಲ. ಕಾಂಟ್ರಾಕ್ಟರ್ ನಾಗರಾಜನ ಈಗ ರಾಯರಾಯ ಸಮೂಹ ದೇವಾಲಯ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಆ ಶ್ರೀನಿವಾಸ ಮೂರ್ತಿ ಜೊತೆ ಮತ್ತೆ ಇನ್ನ ಕೆಲವು ವ್ಯಕ್ತಿಗಳ ಜೊತೆ ಅವಿನಾಭಾವ ಸಂಬಂಧ ಇತ್ತು. ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಂತ ವ್ಯಕ್ತಿಯನ್ನ ಲಕ್ಷ್ಮೀ ಮೇಡಮ್ಮು ಹೊರಗಡೆ ಹಾಕಿದ್ರು, ಬನಶಂಕರಿ ದೇವಾಲಯಕ್ಕೆ ಜೇಳ್ಬೇಡ ಅಂತೇಳಿ. ತಿರ್ಗಾ ಮತ್ತೆ ಲಕ್ಷ್ಮೀ ಮೇಡಮ್ ಹೋದ ತಕ್ಷಣ ಮತ್ತೆ ತಿರ್ಗಾ ನಾಗರಾಜ ದಂಧೆ ಶುರುವಾಗಿದೆ. ಸಂಜೆ ಆದ್ರೆ ಸಾರಾ ಇಂಡಿಯಲ್ಲಿ ಒಟ್ಟೊಟ್ಟಿಗೆ ಸೇರ್ಕೊಂಡು ಮಾಡಬಾರ್ದನ್ನೇ ಮಾಡ್ತಿದ್ದೀರಾ, ಕೇಳೋ ಹಾಗಿಲ್ಲ. ಮಾಹಿತಿ ಹಕ್ಕನ್ನ ಕಾನೂನುಬದ್ಧವಾಗಿ ಕೇಳಿದ್ರೆ ಅದನ್ನ ಮುಚ್ಚಿಟ್ಟು ಅವ್ಯವಸ್ಥೆ ಮಾಡಿರ್ತೀರಿ. ಸಪ್ತ ವ್ಯಸನಿಗಳನ್ನ ಹೆಜ್ಜೆ ಕ್ರಿಯೇಟ್ ಮಾಡ್ತಾ ಹೋಗ್ತಿದ್ದೀರಿ. ಸ್ಟ್ರಾಂಗ್ ರೂಮ್ ನಲ್ಲಿ ಇಒ ಮತ್ತೆ ಆ ಮಹಿಳೆ
ಏನೆಲ್ಲ ಅವ್ಯವಸ್ಥೆ ಮಾಡಿದ್ರಿ, ಅದರ CC ಕ್ಯಾಮ್ರಾ ಕೇಳಿದ್ರೆ ಚಡ್ಡಿ ಒದ್ದೆ ಮಾಡ್ಕೊಂಡಿದ್ದೀರಿ. ಇದೆಲ್ಲ ಬೇಕೇನ್ರಿ ನಿಮ್ಗೆ? ಇವತ್ತು ದೇವಾಲಯದ ಹಣವನ್ನ ತಿನ್ನೋದು ಅಷ್ಟು ಸುಲಭವಾಗಿ ಜೀರ್ಣಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕರ್ಮದ ಹಣ ರೀ. ದೇವಾಲಯಕ್ಕೆ ಬರುವಂತ ಭಕ್ತಾದಿಗಳು ನಮ್ಮ ಪಾಪವನ್ನು ಕಡಿಮೆ ಮಾಡಿ ಅಂತೇಳಿ ಅಲ್ಲಿ ಹಣವನ್ನ ಹಾಕ್ತಾರೆ. ಆ ಹಣವನ್ನ ತಿಂದು ನೀವು ಜೀರ್ಣಿಸ್ಕೊಳಕ್ಕಾದ್ರೂ ಸಾಧ್ಯನಾ? ಹೆಜ್ಜೆಜಿಗೂ ನೋಡ್ತಾನೆ ಇದ್ದೀರಾ. ದೇವಾಲಯದ ಹಣವನ್ನು ತಿಂದಂತ ವ್ಯಕ್ತಿಗಳು ಏನೇನಾದ್ರು ಯಾರು ಚೆನ್ನಾಗಿದಾರ್ರಿ? ಬೆರಳೆಣಿಕೆಯಷ್ಟು ಜನ ಬಿಟ್ರೆ ನಿಮ್ಗಿದವರೆಲ್ಲ ನಶಿಸಿ ಹೋಗಿದ್ದಾರೆ. ಆ ಲಿಸ್ಟ್ಗೆ ನೀವುಗಳು ಸೇರ್ತೀರಾ, ಅದ್ರಲ್ಲಿ ಇನ್ನೊಂದು ಪ್ರಶ್ನೆ ಇಲ್ಲ. ಈಗಲೇ ಇನ್ನ ನಿವೃತ್ತಿ ಆಗಿಲ್ಲ, ಸೊಂಟ ಬಿದ್ದೋಗಿದೆ, ಸೊಂಟದ ಮೇಲೆ ಕೈ ಇಟ್ಕೊಂಡು ವಯಸ್ಸಾದ ಮುದುಕರ ತರ ಬಿಹೇವ್ ಮಾಡ್ತಿದ್ದೀರಾ. ಇಷ್ಟೆಲ್ಲ ಮಾಡ್ತಿದ್ರು ಕೂಡ ನಿಮಗೆ ಏನು ಅನಿಸ್ತಾ ಇಲ್ಲ. ಹಣ ಬೇಕು, ಹಣ ಬೇಕು, ಹಣ ಬೇಕು, ಪಾಪದ ಹಣ ಬೇಕು. ದಯವಿಟ್ಟು ಇಂಥ ಪಾಪದ ಹಣಕ್ಕೆ ಕೈ ಹಾಕಬೇಡಿ. ದೇವಾಲಯದಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿ.